ಇವತ್ತು ಸಕ್ಕರೆಯನ್ನು ಬಳಸದೆ ಬೆಲ್ಲದಿಂದ ಯಾವ ರೀತಿ ಒಂದು ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನೀವು ಇಷ್ಟು ಫ್ರೂಟ್ಸ್ ಹಾಕಬೇಕಂತನಿಲ್ಲ, ಯಾವುದಾದ್ರೂ ಒಂದು ಫ್ರೂಟ್ಸಿಂದ ಸಹ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪನೂ ಸಕ್ಕರೆ ಹಾಕಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇದರ ಬದಲು ನೀವು ಕಾರ್ನ್ಫ್ಲೋರ್ ಬರುತ್ತೆ ನೋಡಿ, ಕಾರ್ನ್ ಸ್ಟಾರ್ಚ್, ಅದನ್ನು ಸಹ ಬಳಸ್ಕೋಬೋದು. ನಂತರ ಒಂದು ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕ್ಬಿಟ್ಟು ಸ್ವಲ್ಪನೂ ಗಂಟು ಇಲ್ಲದೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ. ನಂತರ 2 ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ಹಾಲಿದೆ. ಗಟ್ಟಿ ಹಾಲು ತೊಗೋಬೇಕು, ನೀರು ಮಿಕ್ಸ್ ಮಾಡಿರಬಾರ್ದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿ ಬಂದ ನಂತರ 1-2 ನಿಮಿಷ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹಾಲು ಗಟ್ಟಿ ಆಗೋ ತನಕ ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಸೈಡಲ್ಲಿ ಕೆನೆ ಬರೋದನ್ನೆಲ್ಲ ಮಧ್ಯೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿರುವಂಥ ಕಸ್ಟರ್ಡ್ ಪೌಡರನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಳಭಾಗದಲ್ಲಿ ಗಟ್ಟಿ ಅಂಶ ಹಾಗೆ ಇದ್ಬಿಡುತ್ತೆ. ಅದಕ್ಕೆ ನೋಡಿ, ಚೆನ್ನಾಗಿ 2-3 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ನಂತರ ಕುದಿ ಬಂದ ನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಸಹ ನೀವು ಮನೇಲಿ ಯಾವುದು ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ. ನಂತರ ಬೆಲ್ಲ ಹಾಕಿದಾಗ ಫ್ಲೇಮ್ ಆಫ್ ಆಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಹಾಗೆಯೇ ಬಿಡಿ, ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತೆ. ನೋಡಿ, ಇದನ್ನು ತಣ್ಣಗಾಗಲು ಹಾಗೆ ಬಿಡ್ತಾ ಇದ್ದೀನಿ ನಾನು. ನಂತರ ನಾನಿಲ್ಲಿ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಹಣ್ಣು ಇಷ್ಟನೋ ಅದನ್ನು ತೊಗೋಬೋದು. ನಾನಿಲ್ಲಿ ದ್ರಾಕ್ಷಿ 2 ವೆರೈಟಿದ ದ್ರಾಕ್ಷಿ ತೊಗೊಂಡಿದ್ದೀನಿ, ಮಾವಿನ ಹಣ್ಣು ತೊಗೊಂಡಿದ್ದೀನಿ, ದಾಳಿಂಬೆ ತೊಗೊಂಡಿದ್ದೀನಿ, ಬಾಳೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದನ್ನು ಎಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು ತಣ್ಣಗಾಗಿರುವಂಥ ಕಸ್ಟರ್ಡ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲು. ನಂತರ ಮಾವಿನ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನೀವು ಮಾವಿನ ಹಣ್ಣಿನ ಯಾವುದಾದ್ರೂ ಒಂದು ಹಣ್ಣನ್ನು ಮಾತ್ರ ಬಳಸಿಬಿಟ್ಟು ಸಹ ಮಾಡ್ಕೋಬಹುದು. ನಂತರ ನಾನು ಇಲ್ಲಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ದಾಳಿಂಬೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಣ್ಣು ಬೇಕಂದ್ರೂ ಹಾಕೋಬಹುದು, ತುಂಬಾ ರುಚಿಯಾಗಿರುತ್ತೆ. ಬಾಳೆಹಣ್ಣು, ನಂತರ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಎಲ್ಲ ಹಾಕ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನಂತರ ಪುನಃ ರಿಪೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು, ಬಾಳೆಹಣ್ಣು ಹಾಗೆ ದ್ರಾಕ್ಷಿ ಎಲ್ಲ ರಿಪೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನಂತರ ನೋಡಿ, ಇದನ್ನು ಸಟ್ಟಾಗಲು ಒಂದು 2 ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡಬೇಕಂತೆಲ್ಲ, ಹಾಗೆಯೂ ಸಹ ಸರ್ವ್ ಮಾಡ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನೋಡಿ, 2 ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಫ್ರೀಝರಲ್ಲಿ ಇಡಬೇಕಂತಿಲ್ಲ. ನೋಡಿ, ಈ ರೀತಿ ತುಂಬಾ ರುಚಿಯಾಗಿರುವಂತಹ ತಣ್ಣಗೆ ಇರುವಂತಹ ಒಂದು ರೆಸಿಪಿ. ಬೇಸಿಗೆಗೆ ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಬೆಲ್ಲದಿಂದ ಮಾಡಿರುವಂತಹ ಕಸ್ಟರ್ಡ್ ಫ್ರೂಟ್ ಸಲಾಡ್ ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.